ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ, ನಮ್ಮ ಹೋಟೆಲಲ್ಲಿ ಮಾಡ್ತಿರ್ತಕ್ಕಂಥ ನಾಟಿ ಸ್ಟೈಲ್ ದಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊನ ಹಾಫ್ ಸ್ಲೈಸಾಗಿ ಹೆಚ್ಕೊಂಡು ಅದನ್ನು ಎಣ್ಣೆ ಒಳಗಡೆ ಹಾಕಿ ಫ್ರೈ ಮಾಡ್ಕೊಬೇಕು. ಹಾಕ್ಕೊಂಡಿರ್ತಕ್ಕಂಥ ಈರುಳ್ಳಿ ಟೊಮೊಟೊನ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದು ನೀಟಾಗಿ ಗೋಲ್ಡ್ ಕಲರ್ ಬರಬೇಕು, ಅಷ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೋಬೇಕು. ಹಾಗೆ ಸ್ವಲ್ಪ ಅರಿಶಿನ ಪುಡಿ. ಹಾಗೆ ಅರಿಶಿನ ಪುಡಿ ಹಾಕೊಂಡ್ಮೇಲೆ ಆ ಈರುಳ್ಳಿ ಟೊಮೊಟೊದ ಹಸಿ ಸ್ಮೆಲ್ ಅವೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೇಕು. ನಾವು 10 kg ಅಷ್ಟು ಮಾಡ್ತಿರೋದ್ರಿಂದ 5ರಿಂದ 6 ಸೌಟ್ ಹಾಕ್ಕೊತಾ ಇದ್ದೀವಿ. ಇದನ್ನು ಅಷ್ಟೇ ಹಾಕ್ಕೊಂಡ್ಮೇಲೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ರೋಸ್ಟ್ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಅದಾದಮೇಲೆ ರುಬ್ಬಿರ್ತಕ್ಕಂಥ ಹಸಿರು ಮೆಣಸಿನ್ಕಾಯಿ ಪೇಸ್ಟು, ಅದನ್ನು ಅಷ್ಟೇ 3ರಿಂದ 4 ಸೌಟ್ ಹಾಕ್ಕೊತಾ ಇದ್ದೀವಿ. ಮತ್ತು ರುಬ್ಬಿರ್ತಕ್ಕಂಥ ಸೊಪ್ಪು, ಕೊತ್ತಂಬರಿ, ಪಾಲಕ್ಕು, ಮೆಂತೆ, ಪುದೀನ, ಇದು 3 ರುಬ್ಬಿ ಪೇಸ್ಟ್ ಮಾಡ್ಕೊಂಡು ಹಾಕ್ತಾಯಿರೋದು. ಇದನ್ನು ಇವಾಗ 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಯಾಕಂದರೆ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ, ಅದಕ್ಕೋಸ್ಕರ ಒಂದು 5ರಿಂದ 10 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಕುದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು. ಸ್ವಲ್ಪ ಗರಂ ಮಸಾಲ ಹಾಕೊಬೇಕು. ಮತ್ತು ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಮತ್ತು ಒಂದು ಅರ್ಧ ಲೀಟರಷ್ಟು ಮೊಸರು ಹಾಕೊಬೇಕು. ಮತ್ತು ಮೇನ್ ವಿಷಯ ಏನಪ್ಪ ಅಂತಂದರೆ, ಇದು ಹ್ಯಾಂಡ್ಮೇಡ್ ಮಸಾಲ, ನಾವೇ ಮಾಡ್ಕೊಂಡಿರ್ತಕ್ಕಂಥ ಬಿರಿಯಾನಿ ಪೌಡರು. ಇದರಿಂದಲೇ ನಮ್ಮ ಹೋಟೆಲ್ನ ಬಿರಿಯಾನಿ ಅಷ್ಟು ರುಚಿಕರವಾಗಿ ಬರ್ತಾಯಿದೆ ಅಂತ ಹೇಳ್ಬೋದು. ಇಷ್ಟೇ ಮಸಾಲ, ಇನ್ನೇನು ಮಾಡೋಂಗಿಲ್ಲ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಹಸಿ ಸ್ಮೆಲ್ಲವೆಲ್ಲ ಹೋಗೋರು ಕುದಿಸ್ಕೊಬೇಕು ನೀಟಾಗಿ. ಇದು ಸ್ವಲ್ಪ ಚಿಲ್ಲಿ ಪೇಸ್ಟು ಮತ್ತು ಉಪ್ಪು ಹಾಕ್ಕೊಂಡು ಚಿಕನ್ನ ಬಾಯ್ಲ್ ಮಾಡ್ಕೊಂಡಿರ್ತಕ್ಕಂಥ ನೀರು, ಅದೇ ನೀರನ್ನು ಯೂಸ್ ಮಾಡ್ತಾಯಿದ್ದೀವಿ ಇಲ್ಲಿ. ಮತ್ತು ಇಲ್ಲಿ 20 ನಿಮಿಷ ನೆನೆಸಿಟ್ಟಿದ್ದಂಥ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀವಿ.
ನೋಡಿದ್ರೆಲ್ಲ ರೆಡಿಯಾಗಿದ್ದು, ಇವಾಗ ದಮ್ ಕಟ್ಟಬೇಕು. ದಮ್ ಕಟ್ಟೋಕ್ಕೋಸ್ಕರ ಸ್ವಲ್ಪ ನಂದಿನಿ ತುಪ್ಪ ಹಾಕ್ಕೊಂಡು ದಮ್ ಕಟ್ಟೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ತುಪ್ಪ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಭಾರವಾಗಿರ್ತಕ್ಕಂಥ ಏನಾರು ಒಂದು ಇಟ್ಬಿಟ್ಟು 15ರಿಂದ 20 ನಿಮಿಷ ನೀಟಾಗಿ ದಮ್ ಕಟ್ಟಬೇಕು. A few moments later. ನೋಡ್ತಾ ಇದ್ದೀರಲ್ಲ ಎಷ್ಟು ಹುಡಿಯಾಗಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅನ್ನೋದನ್ನು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.